ಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪು ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬಂದಿದ್ದಾರೆ. ಊಟ ಮಾಡಿಕೊಂಡೆ, ನಿನ್ನೆ ಶಾಪ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ನಾನು ಅಡುಗೆನೆಲ್ಲ ರೆಡಿ ಮಾಡಿದೆ ಇವತ್ತು. ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತಿರ್ತೀರ, ಅಮ್ಮ ಇಲ್ದಿರೋ ಟೈಮಲ್ಲಿ ಜಾಣನ ಇಟ್ಕೊಂಡು ಹೆಂಗೆ ಅಡುಗೆ ಎಲ್ಲ ಮಾಡ್ತೀರಾ, ನೀವು ಬೇರೆ ಅಷ್ಟೊಂದೆಲ್ಲ ಅಡುಗೆ ಮಾಡ್ತೀರಲ್ಲ ಅಂತೇಳಿ. ಏನಿಲ್ಲ, ಜಾಣನ ಸ್ವಲ್ಪ ಟಾಯ್ಸ್ ಎಲ್ಲ ಕೊಟ್ಟು ಇಲ್ಲಿ ಕೂರಿಸ್ತೀನಿ, ಕೆಳಗಡೆ ಆಡ್ತಿರ್ತಾರೆ. ಕೆಲವೊಮ್ಮೆ ಪಾತ್ರೆಗಳನ್ನ ಕೂಡ ಕೊಡ್ತೀನಿ, ನೋಡಿಕೊಂಡು ಹಂಗೆ ಮಾಡೋವಂಥದ್ದು. ಮಗು ಆದಮೇಲೆ ಅದೆಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಹೆಂಗಾದ್ರೂ ಮಾಡಿ ಜಾಣನೂ ಆಡಿಸ್ಕೊಂಡು ಅಡುಗೆನ ಕೂಡ ಮುಗಿಸ್ಕೊಂಡು ಬಿಡಬೇಕು. ಇನ್ನಿವತ್ತು ಮಧ್ಯಾಹ್ನದ ಅಡುಗೆಗೆ ಏನೇನೆಲ್ಲ ಮಾಡಿದ್ದೀನಿ ಅಂತೇಳಿ ಹಾಗೆ ತೋರಿಸ್ತೀನಿ ನೋಡಿ. ಎಲ್ಲ ಬಿಸಿ ಬಿಸಿ ಇದೆ. ನಾನು ಊಟ ಮಾಡಲಿಲ್ಲ, ಇವ್ರು ಹೆಂಗಿದ್ರು ಬರ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಸರಿ ಇಬ್ಬರು ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಂದಿನ ಊಟ ಆಗಿಲ್ಲ. ಇಲ್ಲಿ ಇದು ಬಂದು ನುಗ್ಗೆ ಸೊಪ್ಪಿನ ಪಲ್ಯ. ಇದಕ್ಕೇನು ಕಾಳೇನೂ ಹಾಕಿಲ್ಲ, ಬರೀ ಸೊಪ್ಪು ಮತ್ತು ಮಾಮೂಲಿ ಸಪ್ಪೆ ಪಲ್ಯ ಮಾಡ್ತೀವಲ್ಲ ಆ ಥರ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಇದರೊಟ್ಟಿಗೆ ಇದು ಡಬಲ್ ಬೀನ್ಸ್ ಬರುತ್ತಲ್ಲ, ಡಬಲ್ ಬೀನ್ಸಲ್ಲಿ 2 ಥರ ಬರುತ್ತೆ. ಇಲ್ಲಿ ನೋಡಿ, 2 ಕಲರ್ ಇದೆಯಲ್ಲ, ಈ ಥರದೊಂದು ಬೀನ್ಸ್ ಬರುತ್ತೆ, ಸಿಂಗಲ್ ಕಲರ್ದೊಂದು ಬರುತ್ತೆ. ನಾನು 2 ಥರ ಕಲರ್ ಇರುತ್ತಲ್ಲ, ಅದು ಮನೇಲಿ ಸ್ವಲ್ಪ ಇತ್ತು ಅಂತೇಳ್ಬಿಟ್ಟು ಅದರಲ್ಲಿ ಸ್ವಲ್ಪ ಡ್ರೈ ಥರ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ನೆಂಚ್ಕೊಳ್ಳಿಕ್ಕೆ ಅಂತ. ಇದರೊಟ್ಟಿಗೆ ಸ್ಯಾಲೆಡು, ಬರೀ ಕುಕ್ಕುಂಬರು ಮತ್ತು ಕ್ಯಾರೆಟು, ಪಿಯರ್ ಫ್ರೂಟ್ ಬರುತ್ತಲ್ಲ ಅದು, ಬೀಟ್ರೋಟೆಲ್ಲ ಹಾಕಿ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕ್ಬಿಟ್ಟು ಸ್ಯಾಲೆಡ್ ಮಾಡಿದ್ದೀನಿ. ಇನ್ನು ಇದು ಬಂದು ಒಬ್ಬಟ್ಟಲ್ಲ, ಪರೋಟ. ಏನು ಪರೋಟ? ಏನು ಗೊತ್ತಾ, ಲಾಸ್ಟ್ ಟೈಮು ನಾನು ಬ್ರೋಕ್ಲಿ ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ವ, ಅವಾಗ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ನೀವು ಬೇರೆಯವ್ರಿಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಅದನ್ನು ಬೇರೆ ಥರ ಏನೋ ಒಂದು ಅಡುಗೆಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀರಾ ತಿನ್ನಿ ಅಂತೇಳಿ, ನೀವು ಹಂಗೆ ಮಾಡ್ಕೊಂಡು ತಿನ್ನೋದಲ್ವಾ ಅಂತ ಹೇಳ್ಬಿಟ್ಟು ನನಗೆ ಅವಾಗ ಅನ್ನಿಸ್ತು, ಹೌದಲ್ವಾ ನಾನು ಯಾಕೆ ಹಂಗೆ ಮಾಡಲ್ಲ ಅಂತ. ನಾವು ಹೆಣ್ಮಕ್ಳು ಹಂಗೆ ಅಲ್ವಾ, ಎಲ್ಲರೂ ಕಾಳಜಿ ಮಾಡ್ತೀವಿ, ನಮ್ಮ ಕಾಳಜಿ ನಾವು ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಇದೊಂದು ವಿಚಾರ ಅಂತ ಅಲ್ಲ, ಎಲ್ಲ ವಿಚಾರದಲ್ಲೂ ಹಂಗೇನೆ, ಅಯ್ಯೋ ಬಿಡು ನನಗೆ ಇಷ್ಟ ಅಲ್ವಾ ಬಿಟ್ಬಿಟ್ಟು ಬೇರೆ ತಿನ್ನೋಣ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಬೇರೆ ಕೆಲಸದಲ್ಲೂ ಹಂಗೆ ಮಾಡ್ತೀವಿ. ಹಾಗಾಗಿ ಅವ್ರು ಹೇಳ್ದಾಗ ನಂಗೆ ಅನ್ನಿಸ್ತು, ಇಲ್ಲ ನಾನು ಬೇರೆ ಥರ ಟ್ರೈ ಮಾಡಿ ತಿಂದು ರೂಢಿ ಮಾಡ್ಕೊಳ್ಬೇಕು, ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ರೋಕ್ಲಿನ ಚಾಪ್ ಮಾಡಿ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಪರೋಟ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ, ನನಗೆ ಇಡಿಸುತ್ತಾ ಅಂತ ಹೇಳ್ಬಿಟ್ಟು. ಇನ್ನು ಅದರೊಟ್ಟಿಗೆ ಪನ್ನೀರ್ ಗ್ರೇವಿ, ಏನು ಮಸಾಲೆ ಹಾಕಿಲ್ಲ ಇದಕ್ಕೆ, ಸಿಂಪಲ್ಲಾಗಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಗೋಡಂಬಿ ಕೂಡ ಹಾಕಿಲ್ಲ, ಮನೇಲಿ ಗೋಡಂಬಿ ಖಾಲಿ ಆಗಿತ್ತು, ಹಾಗೆ ಮಾಡಿದ್ದೀನಿ. ಇನ್ನು ಸ್ವಲ್ಪ ಚಟ್ನಿ ಪುಡಿ, ಇದು ಅಗಸೆ ಬೀಜದ ಚಟ್ನಿ ಪುಡಿ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಇದರೊಟ್ಟಿಗೆ ಮೊಸರು, ರಾತ್ರಿ ಮೊಸರನ್ನ ಇಪ್ಪು ಹಾಕಿದ್ದೆ ಆಯಿತಾ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಬ್ಬರಿಗೆ ಅಲ್ವಾ, ಹಾಗಾಗಿ ಈ ಕಪ್ಪಲ್ಲಿ ಹಿಪ್ಪು ಹಾಕಿದ್ದೆ, ಇಷ್ಟ ಆಗಿದೆ. ಇಷ್ಟು ಇವತ್ತಿನ ಮಧ್ಯಾಹ್ನದ ಊಟ. ಇವಾಗ ಇವ್ರಿಗೆ ಊಟ ಬಡಿಸ್ಕೊಟ್ಬಿಡ್ಬೇಕು. ಇವ್ರು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಊಟ ಬಡಿಸ್ಬಿಡ್ತೀನಿ, ನಾನು ಕೂಡ ಊಟ ಹಾಕೊತೀನಿ. ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಜಾಸ್ತಿ. ಗ್ಯಾಸ್ ಆಫ್ ಮಾಡಿ, ಇನ್ನು ಕುದಿತಾನೆ ಇದೆ. ಬಿಸಿ ಮಾಡಿದೆ, ತಣ್ಣಗಿದ್ರೆ ಚೆನ್ನಾಗಿರಲ್ಲ ಅಂತ. ಪರೋಟನು ಬಿಸಿ ಮಾಡಬೇಕು, ತಣ್ಣಗಿದ್ದಾಗ ತಿನ್ನೋಕೆ ಒಂಥರ ಅನ್ಸುತ್ತೆ. ಒಬ್ಬಟ್ಟನ್ನ ಪರೋಟ ಅಂತ ಹೇಳಿ ಹಿಂಸೆ ಕೊಡ್ತಾ ಇದೀರ. ಇದು ಏನ್ ಗೊತ್ತಾ, ಕಲರ್ ನೋಡ್ಬಿಟ್ಟು ಹಂಗೆ ಅನಿಸ್ತಾರದ, ಬಿಸಿ ಮಾಡಿದ್ರೆ ಇವಾಗ ಏನೋ ಬೇರೆ ತರ ಐತೆ. ಅಲ್ಲ, ಬಿಸಿ ಮಾಡಿದ್ರೆ ಸರಿ ಹೋಗುತ್ತೆ. ಅದು ಯೆಲ್ಲೋ ಕಲರ್ ಇದೆಯಲ್ಲ, ಅದಕ್ಕೆ ನಂಗೆ ಹೇಳ್ತಿದ್ದಾರೆ. ನಾನು ಹಿಟ್ಟಿಗೆ ಕ್ಯಾರೆಟ್ನ ಗ್ರೈಂಡ್ ಮಾಡಿ ಹಾಕಿ ಮಿದ್ಬಿಟ್ಟು ಲಟ್ಸ್ಕೊಂಡಿದ್ದೆ, ಅದಕ್ಕೆ ಆ ಕಲರ್ ಇದೆ. ಇವ್ರಿಗೆ ಏನು ಮಾಡಿಕೊಟ್ರು ಕಷ್ಟ, ಮಾಡಿಕೊಟ್ಟಿಲ್ಲ ಅಂದ್ರೂ ಕಷ್ಟ. ಇವಾಗ ಬಂದಿದ್ದಾರಲ್ಲ ಕೆಲಸದಿಂದ, ಏನು ಗೊತ್ತಾ, ಬ್ಯಾಲೆನ್ಸಡ್ ಮೀಲ್ ಪ್ರಿಪೇರ್ ಮಾಡಲಿಕ್ಕೆ ಸುಮಾರು ಸಮಯ ತಗೊಳುತ್ತೆ. ಅಯ್ಯೋ, ಯಾರಷ್ಟೆಲ್ಲ ಹಚ್ಕೊಂಡು ಅಡುಗೆ ಮನೇಲಿ ಗಂಟೆಗಟ್ಟಲೆ ನಿಂತ್ಕೊಂಡು ಅಡುಗೆ ಮಾಡ್ತಾರೆ. ಅಶ್ವಾದಾಗ ಏನೋ ಒಂದು ತಿಂದ್ರೆ ಆಯಿತು, ಏನು ಆ ಥರ ಹೆಲ್ದಿ ಫುಡ್ ತಿನ್ಕೊಂಡು ಬ್ಯಾಲೆನ್ಸಡ್ ಮೀಲ್ ತಿಳ್ಕೊಂಡು ಅವರೆಲ್ಲ ಜೀವನ ಪೂರ್ತಿ ಏನು ಕಾಯಿಲೆನೇ ಬರ್ದಂಗೆ ಇರ್ತಾರ, ಅವ್ರಿಗೆ ಸಾವೇ ಬರಲ್ವಾ, ಅವ್ರೇನು 1000 ವರ್ಷ ಬದುಕ್ತಾರ, ಈ ಥರನೂ ಕೂಡ ಕೆಲವೊಬ್ಬರು ಯೋಚನೆ ಮಾಡೋದು ಉಂಟು. ನನ್ನ ಪ್ರಕಾರ ಏನು ಗೊತ್ತಾ, ಸಾವು ಖಂಡಿತ ನಮಗೆ
ಬರುತ್ತೆ, ಇಲ್ಲ ಅಂತ ಅಲ್ಲ. ಅದನ್ನು ನಾವೇ ತಂದ್ಕೊಳ್ಬಾರ್ದಾಯ್ತಾ. ದೇವರು ನಮಗೆ ಇಷ್ಟೊಂದು ಸುಂದರವಾಗಿರೋ ದೇಹ ಕೊಟ್ಟಿರ್ತಾರೆ, ಆ ದೇಹಕ್ಕೆ ನಾವೇ ವಿಷ ಉಣಿಸ್ಬಾರ್ದು ಅಲ್ವಾ. ಆದಷ್ಟು ನಮ್ಮ ದೇಹನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ನಾವು ಹೆಲ್ದಿ ಫುಡ್ ತಿಂತಾ ಇದ್ದರೆ ನಮಗೆ ಕಾಯಿಲೆನೇ ಬರಲ್ಲ ಅಂತ ಅಲ್ಲ, ಬರಬಹುದು, ಯಾವುದೋ ಒಂದು ಕಾರಣದಿಂದ ಬರ್ಬೋದು. ಆದರೆ ನಮ್ಮಿಂದ ನಾವು ಆ ಕಾಯಿಲೆನ ತಂದ್ಕೊಳ್ಬಾರ್ದಲ್ವಾ, ನಾವೇ ಹತ್ರ ಓಡಬಾರ್ದಲ್ವಾ. ಅದಾಗ ನಮ್ಮ ಹತ್ರ ಬಂದರೆ ಓಕೆ, ನಾವೇ ಅದ್ರ ಹತ್ರ ಓಡಿದ್ರೆ ತಪ್ಪಲ್ವಾ. ಇನ್ನು ಜಾಸ್ತಿ ಸಮಯ ತಗೊಳುತ್ತೆ ಅಂತ ಕೂಡ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಅಡುಗೆ ಮಾಡಲಿಕ್ಕೆ. ಖಂಡಿತ ಅಷ್ಟೊಂದು ಸಮಯ ತೊಗೊಳ್ಳಲ್ಲ. ಈಗ ಅನ್ನ ಸಾರು ಮುದ್ದೆ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ತೊಗೊಂಡ್ರೆ ಇದೊಂದು 45 ನಿಮಿಷ ತೊಗೊಳುತ್ತೆ. ಇವಾಗಂತೂ ನಿಮಗೆ ಗೊತ್ತಿರುತ್ತೆ, ಒಂದು ಗ್ಯಾಸ್ ಸ್ಟವಲ್ಲಿ 3 ಒಲೆ ಇರುತ್ತೆ, 4 ಒಲೆ ಇರುತ್ತೆ. ಪಟ ಅಂತ ಮಾಡಿಬಿಡ್ಬೋದು. ನಾನು ವಿಡಿಯೋ ಮಾಡುವಾಗ ಒಂಚೂರು ಟೈಮ್ ತೊಗೊಳುತ್ತೆ, ಇಲ್ಲ ಅಂತ ಹೇಳಲ್ಲ. ವಿಡಿಯೋ ಮಾಡಿದಾಗ ನಾನು ಎಷ್ಟು ಬೇಗ ಅಡುಗೆ ಮಾಡಿಬಿಡ್ತೀನಿ ಗೊತ್ತಾ. ಇವತ್ತು ಎಷ್ಟು ಬೇಗ ಆಯಿತು ಅಂದರೆ 45 ನಿಮಿಷಕ್ಕೆಲ್ಲ ಇಷ್ಟೆಲ್ಲ ನಾನು ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ಅದು ಜಾಣು ನೋಡೋದ್ರ ಜೊತೆಗೆ ನಾನು ಎಡಿಟಿಂಗು, ವಿಡಿಯೋ ಇದೆಲ್ಲ ಕೆಲಸ ಇರುತ್ತೆ ಆಯಿತಾ. ನನ್ನ ಕೈಲೇ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂದರೆ ನಿಮ್ಗಾಗಲ್ವಾ. ಒಂದು ಸಲ ಯೋಚನೆ ಮಾಡಿ ನೋಡಿ. ನಮ್ಮ ಲೈಫಲ್ಲಿ ಊಟ ಅನ್ನೋದು ತುಂಬಾ ಮುಖ್ಯ. ನಾವು ಏನೇ ಮಾಡಿದ್ರೂ ಕೊನೆಗೆ ನಾವು ಮಾಡೋದೇನು ಕೇಳಿ, ಒಂದು ತುತ್ತು ಅನ್ನಕ್ಕೋಸ್ಕರ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ. ಅದು ಹೆಲ್ದಿಯಾಗಿರೋದನ್ನ ತಗೊಳ್ಳೋದು ತುಂಬ ಮುಖ್ಯ ಅಂತೇಳಿ ನನಗೆ ಅನಿಸುತ್ತೆ. ವೆಯ್ಟ್ ಲಾಸ್ ಮಾಡಬೇಕು, ನಾನು ಫಿಟ್ಟಾಗಿರಬೇಕು ಅಂತ ಡಯಟ್ ಮಾಡೋದಲ್ಲ. ನಮ್ಮ ಬಾಡಿ ಹೆಲ್ದಿಯಾಗಿರಬೇಕು, ನಾವು ಹೆಲ್ದಿಯಾಗಿರಬೇಕು ಅಂತೇಳಿ ಒಂದು ಒಳ್ಳೆ ಡಯಟ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಆಯಿತಾ. ಇನ್ನು ಮಾವಿನಕಾಯಿನ ಹಣ್ಣು ಮಾಡಲಿಕ್ಕೆ ಇಟ್ಟಿದ್ವಿ. ಘಮ್ ಅಂತ ಪರಿಮಳ ಬರ್ತಿತ್ತು. ಸರಿ, ಇವತ್ತು ಹಣ್ಣು ಆಗಿರ್ಬೋದು ನೋಡೋಣ ಅಂತೇಳಿ ಒಂದೊಂದೇ ತೆಗಿತಾ ಇದ್ದೀನಿ. ಇದು ಅಮ್ಮಿ ವಾ ಚಿನ್ನೆ ಕಮ್ಮಂತಿದೆ ನೋಡಿ. ತೊಳ್ಕೊಡ್ತೀನಿ ಎಲ್ಲಿ ಆಶೀರ್ವಾದ ಮಾಡ್ತಾ ಇದೀಯ ಆ ಕಡೆಯಿಂದ ನಿಂತಿರೋದು. ನಿಂತ್ಕೊಂಡ್ಲಿ ಹಂಗೆ. ಗುಡ್ ಬಾಯ್ ಆಯ್ತಲ್ವಾ. ಎಷ್ಟು ಸೆಕೆಂಡ್ ಆಯ್ತಪ್ಪ? ಒಂದು 5-10 ಆಗಿರ್ಬೇಕು. 10 ಸೆಕೆಂಡ್ ನಿಂತ್ರಾಗ ನೀವು. ಹೌದಾ? ಅದು ತೂಕ ಇಟ್ಕೊಂಡು ನಿಂತದಲ್ಲ, ಬ್ಯಾಲೆನ್ಸ್ ಸಿಗ್ತದೆ. ಚೂಪರ್ ನೋಡಿ ಹೆಂಗ್ ನಿಂತವ್ರೆ. ಈಗ ಇಟ್ಕೊಂಡ್ರು. ಜಾನಿ ಎಸ್ ಪಪ್ಪ ಈಟಿಂಗ್ ಮ್ಯಾಂಗೋ. ಕುಚ್ಚನ್ ತಿನ್ನೋಣ. ಕೊಡಿ ಈಗ. ಜಾಣುಗೆ ಈ ಥರ ಹೊಸದೇನು ಕಾಣಿಸಂಗಿಲ್ಲ. ಪಟ್ಟಂತ ಅದನ್ನ ಎತ್ಕೊಳ್ಳಿಕ್ಕೆ ಹಿಡಿಲಿಕ್ಕೆ ಬಂದುಬಿಡ್ತಾರೆ. ತಿನ್ನಲ್ಲ ಆಯಿತಾ, ಜಾಸ್ತಿ ಹೊಟ್ಟೆ ತುಂಬಾನು ತಿನ್ನಲ್ಲ. ಅಯ್ಯೋ ಏನೋ ಮಗು ಹೊಟ್ಟೆ ತುಂಬ ತಿನ್ನುತ್ತೆ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಟೇಸ್ಟ್ ಮಾಡಿ ಇಟ್ಬಿಟ್ಟು ಇನ್ನೊಂದು ಕೈ ಹಾಕ್ತಾರೆ ಆ ಥರ. ಇನ್ನು ಕೆಲವೊಂದು ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿತ್ತು, ಹಾಗೆ ಒಂದೆರಡು ಕೆಟ್ಟೋಗಿತ್ತು ಕೂಡ. ಸ್ವಲ್ಪ ಪೆಟ್ಟೇನಾದರೂ ಬಿದ್ದು ಇರೋದನ್ನ ನೋಡ್ದೇ ಇಡ್ತೀವಲ್ಲ, ಅದು ಕೆಲವೊಮ್ಮೆ ಕೆಟ್ಟೋಗಿಬಿಡತ್ತೆ. ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡ್ತಾಯಿದ್ದೆ. ಎಲ್ಲ ಹಣ್ಣು ಆಲ್ಮೋಸ್ಟ್ ಹಣ್ಣಾಗಿತ್ತು, 1-2 ಅಷ್ಟೇ ಹಣ್ಣಾಗಿರಲಿಲ್ಲ. ಅಂದರೆ ಕಾಯಿ ಥರದ್ದು ಹಾಕಿರ್ತೀವಲ್ಲ, ಅದು ಹಣ್ಣಾಗಿರಲಿಲ್ಲ. ಸ್ವೀಟ್ ಆಗೈತಾ? ಸೀಮಾಯಿನ್ಕಾಯಿ ಅದು ಹೆಂಗೆ ಯಾವ ಥರ ಟೇಸ್ಟ್ ಐತೋ ಗೊತ್ತಿಲ್ಲ. ಸೂಪರ್ ಆಗೈತೆ. ಇದು ಮಾಮೂಲಿ ನಾವು ತರ್ತೀವಲ್ಲ, ಬಾದಾಮಿನ ಅಲ್ಲ ಇನ್ನೊಂದು ಆಲ್ಫಾನ್ಸೋ, ಆ ಥರ ಆಯ್ತಾ? ನಿಜ ಅಷ್ಟೇ ಟೇಸ್ಟ್ ಇರುತ್ತೆ. ತಿನ್ನು ಹಂಗಾರೆ. ಸಿಪ್ಪೆ ಮಾತ್ರ ಸ್ವಲ್ಪ ಕಹಿ. ಜಾನಿ ಸಾಮಾನ್ಯವಾಗಿ ಊರಲ್ಲೆಲ್ಲ ಇದೇ ತರ ಫುಲ್ ಹಾಕ್ಬಿಟ್ಟು ಹಣ್ಣು ಮಾಡ್ಬಿಡ್ತಾರೆ. ಯಾವುದೇ ತರ ಕೆಮಿಕಲ್ಸ್ ಏನು ಹಾಕಲ್ಲ, ಹಣ್ಣಾಗುತ್ತೆ ಆರಾಮಾಗಿ. ಇದು ಕಲರ್ ಇಲ್ಲ, ಬಟ್ ಹಣ್ಣಾಗಿದೆ ಆಯ್ತಾ. ಕೆಲವೊಂದು ಕೆಂಪೇ ಇರ್ತಾವಲ್ಲ, ಅವು ಫುಲ್ ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತವೆ. ಔಷಧಿ ಹಾಕಿದ್ರು ಕೂಡ ಫುಲ್ ಯೆಲ್ಲೋ ಕಲರ್ ಟರ್ನ್ ಆಗ್ತವೆ. ಇದಕ್ಕೆ ಯಾವುದೇ ಥರ ಔಷಧಿ ಇಲ್ಲ ಅಲ್ಲ, ಹಾಗಾಗಿ ಈ ಥರ ಇದೆ. ಆದರೆ ಪೂರ್ತಿ ಹಣ್ಣಾಗಿದೆ ನೋಡಿ, ಹುಟ್ಟಿದ್ರೆ ಒಳಗಡೆ ಹೋಗ್ತಾ ಇದೆ. ಎಲ್ಲ ತೆಗಿಬೇಕು. ಇದ್ರಲ್ಲಿ ಸ್ವಲ್ಪ ಹಣ್ಣಾಗಿರೋದು ಇದೆ, ಹಣ್ಣಾಗದೇ ಇರೋದು ಇದೆ. ಹಣ್ಣಾಗದೇ ಇರೋ ಹಂಗೆ ಬಿಡಿ, ಇನ್ನೊಂದು 2 ದಿನ ಹಣ್ಣಾಗಿರೋ ಎತ್ಕೋ. ಇದು ಬುಟ್ಟಿ ಇದೆಯಲ್ಲ, ಬುಟ್ಟಿಗೆ ಹಾಕ್ಬಿಡ್ತೀನಿ. ಕೊಡಲ್ಲ, ಏನ್ ಕಿತಾಪತಿ ಮಾಡ್ತಾರೆ ನೋಡಿ. ಎತ್ಕೊಡು ಅಂತ ತೋರಿಸಿ ಮಮ್ಮಿ, ಹೆಲ್ಪ್ ಮಾಡಿ ಬಗ್ಲಿಕ್ಕೆ ಅಂತ. ಅದು ಅಯ್ಯೋ ಬೆರಳಿಗೆ ತೋರಿಸ್ತಾ ಇರೋದು, ಅದು ಎತ್ಕೊಡು ಅಂತ. ಇದು ಬೇಡಕ್ಕಂತೂ ಹಿಡಿಲಿಕ್ಕೆ ಆಗಲ್ಲ, ದುಮ್ಮ ಇದೆ, ಹಾಳಾಗಿದೆ ಅನ್ಸುತ್ತೆ. ಬೇಡ ತೊಳ್ದಿಲ್ಲ.
ತೊಳಿಬೇಕು. ಅಲ್ಲಿ ಕೊಟ್ಟಿರೋದ್ನ ಸೈಡಲ್ಲಿ ಎಸ್ಬಿಟ್ಟು ಈಗ ಇನ್ನೊಂದು ತಗೊಳ್ಳೋದು. ಎಲ್ಲ ಒಂದೇ ಹಣ್ಣದು. ಏ ಇಲ್ಲ, ಅದು ಅವಾಗಲೇ ತಿಂದ್ರಲ್ಲ ಅದು. ಏ ಖುಷಿ ಮಾಡಿ, ಮಮ್ಮಿ ಎಲ್ಲ ತೆಗಿತಾರೆ. ಖುಷಿ ಮಾಡಿ. ಇನ್ನು ಸ್ವಲ್ಪ ಜಾಸ್ತಿನೇ ಹಣ್ಣಿತ್ತು ಆಯಿತಾ, ಇಲ್ಲ ಅಂದರೂ ಒಂದು 5-6 kg ಇತ್ತು ಅಂತ ಅನ್ಕೋತೀನಿ. ಆಮೇಲೆ ಎಲ್ಲ ಹಣ್ಣಾಗ್ಬಿಟ್ಟಿತ್ತು. ಹಬ್ಬ ಅಂದರೆ ಒಂದು 2-3 ದಿನ ಇಡ್ಬೋದಿತ್ತು ಅಷ್ಟೇ. ಅದಾದಮೇಲೆ ಇಡ್ಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಾನು ಎಲ್ರಿಗೂ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ತೊಳಿತಾ ಇದ್ದೀನಿ. ಹಾಲು ಬಿದ್ದಿರುತ್ತೆ ನೋಡಿ ಮಾವಿನಕಾಯಿ ಮೇಲೆ, ಆ ಹಾಲಿನ ಕಲೆ ಅದು. ಹಣ್ಣು ಚೆನ್ನಾಗಿದೆ, ಮೇಲ್ಗಡೆ ಮಾತ್ರ ಆ ಥರ ಕಲೆ ಇದೆ. ಮಾವಿನಕಾಯಿನ ಕಿತ್ತ ಮೇಲೆ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ನಾವು ಹಣ್ಣಿಗೆ ಇಡಬೇಕು ಆಯಿತಾ. ಆ ಕಲೆ ಏನೂ ಆಗಲ್ಲ, ಒರೆಸಿಲ್ಲ ಅಂದರೆ ಹಿಂಗಾಗುತ್ತೆ ನೋಡಿ. ಇನ್ನು ಕಟ್ ಮಾಡಿದೆ, ಹೆಂಗಿದೆ ಟೇಸ್ಟು ಬೇರೆ ಹಣ್ಣಿಂದು ನೋಡೋಣ ಅಂತ ಹೇಳ್ಬಿಟ್ಟು. ಎಲ್ಲ ಹಣ್ಣು ಚೆನ್ನಾಗೇ ಇತ್ತು, ಒಂದೊಂದು ಸಪ್ಪೆ ಇತ್ತು, ಒಂದೊಂದು ತುಂಬ ಸ್ವೀಟ್ ಇತ್ತು. ನಾನು ಅವಾಗಲೇ ಜಾಣು ಕಚ್ಚಿರೋ ತಿನ್ನಲ್ಲ, ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಅರ್ಪಿತವ್ರ ಮನೆಗೆ ತಗೊಂಡೋಗೋಣ ಅಂತೇಳಿ ಬ್ಯಾಗಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ನಾವು ಕೂಡ ಪರಿಪುಟ್ಟಿನ ನೋಡಿ 1 ವಾರ ಆಗಿತ್ತು, ಸುಕೃತಿನೂ ನೋಡಿರಲಿಲ್ಲ. ನೋಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಕಂಪ್ನಿಲಿ ಯಾರು ಕೇಳಲಿಲ್ವಾ ವಿಡಿಯೋದಲ್ಲಿ ಬಂದ್ಬಿಟ್ಟಿದ್ದೀರಾ ಮದುವೆಯವ್ರೆ ಏನಾಗಬೇಕು ನಿಮಗೆ ಅವರು ಅಂತ? ಹಾಂ ನೋಡಿ, ಬಾಣ್ತಿಗೆ ಊಟ ಆಗ್ತಾ ಇಲ್ಲ, ಎಷ್ಟು ಬೇಗ ಒಣಗ್ಬಿಟ್ಟವ್ರು 1 ವಾರಕ್ಕೇನೆ. ಎಲ್ಲ ನಿದ್ದೆಗೆ ಇಟ್ಕೊಂಡು ಮಗು ನೋಡೋದಷ್ಟು ಈಸಿ ಎಲ್ಲ. ಆ ಜಾಣುಗೆ ಮಗಳೇ, ಆ ಜಾಣುಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಏಯ್ ನಿಮ್ದು ಕೋಳಿ ಪಿಳ್ಳೆ, ಅದು ಹುಂಜ. ಸುಕೃತಿ ಯಾಕಮ್ಮ ಏನೋ ಏನೋ ಹೊಸದೆಲ್ಲ ಕಟ್ಕೊಂಡವ್ರೆ. ಹಾ, ಕೆಳಗಡೆ ಬೆಡ್ ಸಾಕಾ? ಹಾ 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 ಹೌದಾ? ಜಗಳ ನಮ್ ಜೊತೆ ಮನೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ, ಯಾಕೆ ಬಿಡಲ್ಲ ನೀವು ಅಂತ. ನನ್ಗೆ ಜಾಣು ಕೋಲ್ಡ್ ಆಗಿರೋದು ಈಗ ಇಲ್ಲಿಗಾದ್ರೆ ಓಕೆ, ಇಲ್ಲಿಗೆ ಬಂದ್ರೆ ಕಷ್ಟ. ಹೆಂಗ್ ನೋಡ್ಕೋತೀರ ಆಮೇಲೆ? ಅದಕ್ಕೆ ಇಲ್ಲ. ಏನವ ಪಾಪ 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 ಮಗ್ನೆ, ನನ್ನ ಎತ್ಕೊಂಡಿಲ್ವಲ್ಲ ಪಾಪ ಪಾಪ. ನೀನ್ ಬೇಡ ಹೋಗ್, ನೀನ್ ಬೇಡ ಹೋಗ್. ಅಮ್ಮ ನನ್ನ ಹತ್ರ ಬೇಡ. ಏನಪ್ಪ ನಿನ್ನ ಎತ್ಕೋಬೇಕಾ? ಎತ್ಕೊಳ್ಳಿ. ಏನು ಮಕ್ಕಳಿಗೆ ಪೊಸಿಟಿವ್ನೆಸ್ ನೋಡಿ ಎಷ್ಟು ಬೇಗ ಬಂದ್ಬಿಡುತ್ತೆ. ಅಪ್ಪು ಪರಿಪುಟ್ಟಿನ ಎತ್ಕೊಂಡಿದ್ರಲ್ಲ, ಅದಕ್ಕೆ ಜಾಣುಗಳು ಬರ್ಲಿಕ್ಕೆ ಶುರುವಾಗಿದ್ದು ಆಯಿತಾ. ಇನ್ನು ಸುಕೃತಿನ ಮತ್ತು ಪರಿಪುಟ್ಟಿನ ನೋಡೋಕೆ ಬಂದೇ ಇರಲಿಲ್ಲ ನಾವು, ಯಾಕಂದರೆ ಜಾಣುಗೆ ಸ್ವಲ್ಪ ಹುಷಾರಿರಲಿಲ್ಲ ನೋಡಿ, ಕೋಲ್ಡ್ ಆಗಿತ್ತು ಅಂತೇಳಿ ಹೇಳಿದ್ನಲ್ವ. ನಿಮಗೆ ಗೊತ್ತಿರುತ್ತೆ, ನಮ್ಮ ಮಕ್ಕಳಿಗೆ ನೆಗಡಿ ಎಲ್ಲ ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಕಡಿಮೆ ಆಗಲಿಕ್ಕೆ, ಒಂದು 5-6 ದಿನನಾದರೂ ಟೈಮ್ ತೊಗೊಳುತ್ತೆ. ನನಗೇನು ಭಯ ಅಂದರೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತೇಳಿ ನನಗೆ ಸ್ವಲ್ಪ ಭಯ. ಬೇಗನೆ ಸ್ಪ್ರೆಡ್ ಕೂಡ ಆಗುತ್ತೆ, ಅದರಲ್ಲೂ ಈ ರೈನಿ ಸೀಸನಲ್ಲಂತೂ ಹೇಳೋದೇ ಬೇಡ, ಒಬ್ಬರಿಂದ ಒಬ್ರಿಗೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಮಕ್ಕಳಲ್ಲಿ ಅದು ಜಾಸ್ತಿ, ಅದಕ್ಕೆ ನಾನು ಹೋಗೂ ಇರಲಿಲ್ಲ, ಸುಕೃತಿನೂ ಕೂಡ ನಮ್ಮ ಮನೆ ಕರೆಸ್ಕೊಂಡಿರಲಿಲ್ಲ. ಇನ್ನು ಇವಾಗ ಜಾಣು ಪೂರ್ತಿ ಆರಾಮಾದ್ರಲ್ಲ, ಹಾಗಾಗಿ ಇವತ್ತು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ರು ಅಂತೇಳಿ ನಮ್ಮ ಮನೆಗೆ ಸ್ವಲ್ಪ ಪ್ಯಾಕ್ ಮಾಡ್ತಾ ಇದ್ದಾರೆ. ಜಾಣು ನೋಡಿ ಎಷ್ಟು ದೊಡ್ಡ ಬ್ಯಾಟಲ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತೇಳಿ. ಇದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಬಾಲ್ ಹಾಕಿದ್ರೆ ಪಟ್ ಅಂತ ಹೊಡಿಯೋದು, ಈ ಥರ ಮಾಡೋದು. ಇನ್ನು ಅಮ್ಮ ಕೂಡ ಊರಿಂದ ಬಂದಿದ್ದರು ಇವತ್ತು, ಸುಮಾರು ಒಂದು 5-6 ದಿನ ಆಗಿತ್ತು ಅವ್ರು ಊರಿಗೆ ಹೋಗಿ ಬಂದು. ಅದಕ್ಕೆ ಜಾಣು ಮರ್ತಿದಾರಾ ಇಲ್ವಾ ಅಂತೇಳಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಿಮ್ಮ ಅಜ್ಜಿ ಬಾರೆ ಮುನ್ಸ್ಕೊತದಲ್ಲ, ಎಲ್ಲೋಗಿದೆ ಬಿಟ್ಟು ನನ್ನ ಅಂತ. ಯಾರವ ನಾನು? ಯಾರ ಮಕ್ಕಳೇ? ಏನ್ ಮಾಡಿದ್ರು ಅಪ್ಪ ಅಮ್ಮ ಹೊಡೆದ್ರ? ಹೊಡೆದ್ಬಿಟ್ರ? ಎಲ್ಲಿ ಹೊಡೆದ್ರೆ? ಎಲ್ಲಿ ಹೊಡೆದ್ರು? ಊಟ ಯಾಕವ? ಒಂದು ವಾರದಿಂದ ಇತ್ತಿಲ್ವಲ್ಲ ನಾನು. ಮುತ್ತು ಕೊಡ್ತು ನನ್ ಮಗ. ಈ ಕಡೆ ಎಲ್ಲಿ ಮುತ್ತು? ಬೇಡ, ಈ ಕಡೆ ಕೊಂದು ಕೊಟ್ಟ ಮುತ್ತು ಈಗ.
ಚಿನ್ನಿ ಯಾರದು? ಖುಷಿ ಆಯ್ತು. ಏನದು? ಯಾರದು? ಯಾರವ? ಬಟ್ಟೆ ಗಿಫ್ಟು. ಕಾಲು ಕರ್ಗ ಮಾಡ್ಲು ಕಣಮ್ಮ. ಒಳ್ಳೆ ಸ್ವೆಟರ್ ತಂದಿನ ಕಣ್ಮನೆ. ಓ ನಮ್ಮ 1 ವರ್ಷಕ್ಕೆ ಹಾಕ್ಬೋದು ಅಷ್ಟು ದೊಡ್ಡದು. ಇನ್ನೇನು ದೊಡ್ಡದೇನಪ್ಪ. 2 ವರ್ಷ ಗಂಟೆ ಆಗ್ಬೇಕು ಸೊಳಿಲಿ. ಚೆನ್ನಾಗಿದೆ ನೋಡು, ಅವ್ನಿನ ಪ್ಯಾಂಟೇ ಹಾಕ್ಬೇಕು. ಚಿನ್ನಿ ಏನದು? ಪ್ಯಾಂಟ್ ಉದ್ದ ಆಯ್ತು ಅನ್ಸುತ್ತಮ್ಮ. ಅವ್ನು ಬೆಳಿಬೇಕಲ್ಲ. ತೊಳೆದು ಬಿಟ್ಟಿಡೋಣ, ಇಡ್ಬೇಡಿ. ಓಪಿ ನೋಡಿದೆ ಮಗನೇ, ಸೊಳಿಲಿ ನೀನು. ಬೆಳಗ್ಗೆ ಇವ್ರು ಇಟ್ಟಿದ್ರು ಸ್ವೆಟ್ರನ್ನ. ಅಡಿಯವ್ವ ಹಂಗೇನೆ ಬೆಳಗ್ಗೆ ಎಲ್ಲ ಬಿಸಾಕಿರೋದು ಹಂಗೇನೆ. ಇಲ್ಲವೇ ಕಟ್ಟವು. ಬೇಡ. ನಾನು ಅಮ್ಮಂಗೆ ಸುಮ್ಮನೆ ಹೇಳ್ತಿದ್ದೆ, 1 ವಾರ ಆಯ್ತಲ್ಲ ನೀವು ಹೋಗಿ, ಜಾಣು ನಿಮ್ಮ ಮುಖ ಮರೆತುಬಿಟ್ಟಿರ್ತಾರೆ, ನೀವು ಕರೆದ್ರೂ ಬರಲ್ಲ ನೋಡಿ ಅಂತೇಳಿ. ನಮ್ಮಮ್ಮ ಅದು ಹೆಂಗೆ ಬರಲ್ಲ ಅಂತ ಹೇಳಿ ಸುಮ್ಮನೆ ಹಂಗೆ ಎತ್ಕೊಳಕ್ಕೆ ಹೋದ್ರ. ಆರಾಮಾಗಿ ಜಾಣು ಹೋಗಿ ಮುದ್ದು ಮಾಡಿ ಮುತ್ತಿಟ್ಟು ಪೆಟ್ಟು ಕೊಟ್ಟು ಬಂದರು ನೋಡಿ. ಮಕ್ಳಿಗೆ ಏನು ಗೊತ್ತಾ, ನಾನು ಸುಮಾರು ಕೆಳಗೆ ಕೇಳಿದ್ದೀನಿ ಕೂಡ, ತುಂಬ ಯಾರ ಮೇಲೆ ಪ್ರೀತಿ ಇರುತ್ತೆ ನೋಡಿ ಅವ್ರಿಗೆ ಸ್ವಲ್ಪ ಪೆಟ್ಟು ಕೊಡೋದು ಇದೆಲ್ಲ ಮಾಡ್ತಾರಂತೆ, ಮುದ್ದು ಮಾಡೋದು, ಕಚ್ಚೋದು ಇದೆಲ್ಲ ಮಾಡ್ತಿರ್ತಾರಂತೆ. ಮಕ್ಕಳ ನೇಚರೇ ಆ ಥರ ಅಂತ ಹೇಳ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತು ಅದೆಲ್ಲ ಮಾಡಿಕೊಂಡು ಅದಾದಮೇಲೆ ಮನೇಲಿ ಪೂಜೆ ಮುಗಿಸ್ಬಿಟ್ಟು ಶಾಪಿಗೆ ಬಂದೆ. ಇವತ್ತು ಜಾಣುದು ನಾಮಕರಣಕ್ಕೆ ಡೇಟ್ ಹಾಕ್ಸ್ಕೊಂಡು ಬರಬೇಕಿತ್ತು. ಕಸ್ಟಮರ್ಸ್ ಬೇರೆ ಸುಮಾರು ಜನ ಇದ್ದರು ಆಯಿತಾ ಶಾಪಲ್ಲಿ. ಇನ್ನು ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಡತ್ತೆ, ಅದಕ್ಕೆ ನಾನೇ ಬಂದುಬಿಟ್ಟೆ. ಅವರು ಕಸ್ಟಮರ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರಲಿ, ಆಮೇಲೆ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಹೋಗಿ ಡೇಟ್ ಹಾಕ್ಸಿದ್ದೆ. ಅದಾದಮೇಲೆ ಅಪ್ಪು ಬಂದು ಯಾವ ಡೇಟ್ ಫಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಇಷ್ಟು ಡೇಟಲ್ಲಿ ಅಂತೇಳಿ ಅವ್ರ ಹತ್ರ ಮಾತಾಡಿಕೊಂಡು ನನ್ನ ಮನೆ ಕರ್ಕೊಂಡು ಬಂದರು. ಜಾಣನ ಮನೇಲೇ ಬಿಟ್ಟು ಹೋಗಿದ್ವಿ, ಕರ್ಕೊಂಡು ಹೋಗಿರಲಿಲ್ಲ. ಇನ್ನು ಅಮ್ಮ ತರಕಾರಿನೆಲ್ಲ ತೊಗೊಂಡು ಬಂದಿದ್ನಲ್ವ, ಹಾಗಾಗಿ ಜಾಣನ ಕೂರಿಸ್ಕೊಂಡು ಎಲ್ಲನೂ ಕೂಡ ತೆಗೆದಿಡ್ತಾಯಿದ್ರು. ನನ್ನ ಮಗ ಹೆಂಗೆ ಅಂದರೆ ಎಲ್ಲ ತರಕಾರಿನೂ ಬಾಯಲ್ಲಿಡ್ತಾರೆ ಆಯಿತಾ, ಆದರೆ ಹಾಗಲಕಾಯಿ ಮಾತ್ರ ಇಡ್ಲಿಕ್ಕೆ ಹೋಗಲ್ಲ. ಒಂದು ಸಲ ಮಾತ್ರ ನಾನು ಟೇಸ್ಟ್ ಮಾಡಿಸಿದ್ದೆ, ನೋಡ್ಕೊಂಡ್ಬಿಟ್ಟಿದ್ದಾರೆ. ಒಂದಿಷ್ಟು ತರಕಾರಿ ಇಟ್ಬಿಟ್ಟು ಅದ್ರ ಮಧ್ಯೆ ಹಾಗಲಕಾಯಿ ಇಟ್ಟರೂ ಕೂಡ ಹಾಗಲಕಾಯಿನ ಮಾತ್ರ ತಿನ್ಲಿಕ್ಕೆ ಹೋಗಲ್ಲ ಅವರು. ಬಾಯಿ ಹತ್ರದಿಂದ ಈಚೆ ಕಡೆ ಇಟ್ಬಿಡ್ತಾರೆ, ಹತ್ರಕ್ಕೆ ತಗೊಂಡೋಗಿ ಈಚೆ ಕಡೆ ಇಡ್ತಾರೆ. ಅದನ್ನೇ ಮಾತಾಡ್ತಾ ಇದ್ವಿ ನಾನು ಮತ್ತೆ ಅಮ್ಮ. ಜಾಣು ಅಂಬ ಹೆಂಗಪ್ಪ ಕೂಗೋದು? ಅಂಬ ಹೆಂಗ್ ಕೂಗೋದು? ಅಂಬಾ ಹೆಂಗವ ಕೂಗೋದು? ಅಂಬ ಕೂಗು. ಬಾ ಬಾ ಅಂಬಾ ಅಂಬಾ ಹಂಗೆ ಅಂತದ. ಅಂಬಾ ಹೆಂಗವ ಕೂಗೋದು? ಹೆಂಗ್ ಕೂಗ್ತ ತೋರ್ಸಿ ಇನ್ನೊಂದ್ಸಲ. ಜಾಣು ಅಂಬಾ ಅಂಬಾ. ಅಂಬ ಅನ್ಲಿಕ್ಕಿನ್ನ ನೀಟಾಗಿ ಬರಲ್ಲ ಆಯಿತಾ, ಹಾಗಾಗಿ ಅಮ್ಮ ಅಮ್ಮ ಅಂತಾರೆ. ಅಪ್ಪು ಪುಣ್ಯ ಕೋಟಿದು ಆ ಕತೆ ಬರುತ್ತಲ್ಲ, ಅದನ್ನು ಟಿ ವಿಲಿ ಹಾಕಿ ರೂಢಿ ಮಾಡಿಬಿಟ್ಟಿದ್ದಾರೆ. ಆ ಸೌಂಡ್ ಕೇಳಿದ್ರೆ ಸಾಕು ಅಂಬಾ ಅಂಬಾ ಅಂತಿರ್ತಾರೆ. ಇನ್ನು ಹಸು ನೋಡಿದ್ರೂ ಅಷ್ಟೇ ಅಂಬಾ ಅಂಬಾ ಅನ್ನೋದು. ಇನ್ನು ನಿನ್ನೆ ಜಾಣು ನಾಮಕರಣಕ್ಕೆ ಡೇಟ್ ಹಾಕ್ಸ್ಕೊಂಡು ಬಂದ್ವಿ. ಏನಂದರೆ ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ರು 11 ಮಂತ್ಸಿಗೆ ಮಾಡಬಾರ್ದು, 12 ಮಂತ್ಸಿಗೆ ಮಾಡಬೇಕು, ಇಲ್ಲಾಂದರೆ 9 ಮಂತ್ಸಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನನಗೂ ಡೌಟ್ ಇತ್ತು ಆಯಿತಾ, ಮಾಡ್ಬೋದಾ ಮಾಡಬಾರ್ದಾ ಅಂತ. ನಮ್ಮ ಕಡೆ ಎಲ್ಲ ಮಾಡ್ತಾರೆ, ಆದರೆ ಇಲ್ಲೆಲ್ಲ ಹಂಗೆ ಹೇಳ್ತಿದ್ರಲ್ಲ, ಸರಿ ಒಂದು ಮಾತು ಅದನ್ನು ಕೇಳೋಣ ಅಂತೇಳಿ ಅದನ್ನು ಕೂಡ ಕೇಳ್ಕೊಂಡು ಬಂದ್ವಿ. ಅವರು 5 ತಿಂಗಳು 9 ತಿಂಗಳು 11 ತಿಂಗಳಿಗೆ ಮಾಡಬೇಕು, 1 ವರ್ಷಕ್ಕೆ ಯಾರು ಸಾಮಾನ್ಯವಾಗಿ ಮಾಡಲ್ಲ, ಮಾಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಸರಿ, ನನಗೆ ಒಳ್ಳೆಯದೇ ಅನ್ನಿಸ್ತು. ಹೆಂಗಿದ್ರು ನಾವು 11 ತಿಂಗಳಿಗೆ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಇನ್ನೆಲ್ಲ ಸರಿ ಹೋಗುತ್ತೆ ಅಂತೇಳಿ ಯಾವ ಡೇಟ್ ಚೆನ್ನಾಗಿದೆ 1-2-3 ಡೇಟ್ ಹಾಕೊಡಿ ಅಂತ ಹಾಕಿಸ್ಕೊಂಡು ಬಂದ್ವಿ. ನಮಗೆ ಒಂದು 5 ಡೇಟ್ ಹಾಕ್ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಮಂತು
1ನೇ ತಾರೀಕು ಹಾಕಿದ್ದಾರೆ, ಮತ್ತು 2ನೇ ತಾರೀಕು. 1ನೇ ತಾರೀಕು ಬುಧವಾರ ಇದೆ ಆಯಿತಾ, 2 ಗುರುವಾರ, 3ಕ್ಕೂ ಚೆನ್ನಾಗಿದೆ ದಿನ ಅಂತ ಹೇಳಿದ್ರು. ಬುಧವಾರ, ಗುರುವಾರ, ಶುಕ್ರವಾರ. ನಮಗೇನಂದರೆ ಭಾನುವಾರ ಡೇಟ್ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ, ಬರೋರ್ಗೂ ಕೂಡ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ವರ್ಕಿಂಗ್ ಡೇಸಲ್ಲಿದ್ದರೆ ಅಷ್ಟಾಗಿ ಬರೋದು ಕೂಡ ಕಡಿಮೆ, ಅವ್ರಿಗೂ ಕೆಲಸ ಇರುತ್ತಲ್ವ. ಹಾಗಾಗಿ ಭಾನುವಾರ 1-2 ಡೇಟ್ ನೋಡಿ ಅಂತ ಹೇಳಿದ್ವಾ. ಹಾಗಾಗಿ ಅವರು 5ನೇ ತಾರೀಕು ಒಂದು ಹಾಕ್ಕೊಟ್ಟಿದ್ದಾರೆ ಮತ್ತು 12ನೇ ತಾರೀಕು ಒಂದು ಹಾಕ್ಕೊಟ್ಟಿದ್ದಾರೆ. 5ನೇ ತಾರೀಕು ಏನು ಗೊತ್ತಾ, ಸ್ವಲ್ಪ ಹತ್ರ ಆಗೋಗ್ಬಿಡುತ್ತೆ. ಈಗಾಗಲೇ ಅರ್ಧ ತಿಂಗಳು ಮುಗ್ದು ಹೋಯಿತು. ಇನ್ನು ನೆಕ್ಸ್ಟ್ ಮಂತ್ 5 ಅಂದರೆ ನಮಗೊಂದು 20-25 ದಿನ ಉಳ್ಕೊಳುತ್ತೆ. ಅಷ್ಟು ಉಳ್ಕೊಳ್ಳಲ್ಲ, ಒಂದು 15ರಿಂದ 20 ದಿನದ ಒಳಗಡೆ ನಮಗೆ ದಿನ ಉಳ್ಕೊಳ್ಳೋದು. ಇಷ್ಟು ಬೇಗ ಎಲ್ಲ ಅರೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ. ನಿಮಗೆ ಗೊತ್ತಿರುತ್ತೆ, ನಮ್ಮದು ಸ್ಟಿಚಿಂಗು ಮತ್ತು ಹಾಲು ಇದೆಲ್ಲ ಸುಮಾರು ಕೆಲಸ ಇರುತ್ತೆ, ಇನ್ನು ಫುಡ್ಡು ಇದೆಲ್ಲ ಇರುತ್ತೆ. ಅದೆಲ್ಲ ಅರೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದ್ಬಿಟ್ಟು 12ನೇ ತಾರೀಕು ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಲೇಟಾಗಿ ಮಾಡೋಣ ಅಂತ ಅಂದರೆ 14ನೇ ತಾರೀಕಿಂದನೇ ಆಷಾಢ ಶುರುವಾಗಿ ಹೋಗ್ಬಿಡುತ್ತೆ. ಆಷಾಢ ಶುರುವಾದರೆ ಅದು ಮುಗಿಯೋದನ್ನೇ ಆಗಸ್ಟು 15ಕ್ಕೋ ಏನೋ ಮುಗಿಯೋದು ಅದು. ಇನ್ನು ಅದಾದಮೇಲೆ ಜಾಣದು ಬರ್ತಡೇ ಕೂಡ ಅದೇ ಮಂತಲ್ಲಿ ಬಂದುಬಿಡುತ್ತೆ. ಎಲ್ಲ ಒಂಥರ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಬೇಡ, ಒಂಚೂರು ಆಷಾಢ ಶುರುವಾಗಲಿಕ್ಕಿಂತ ಮೊದಲೇನೇ ಡೇಟ್ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಈ ಡೇಟು ಅನುಕೂಲವಾಗಿದೆ ಅಂಥೇಳಿ ನೆಕ್ಸ್ಟ್ ಮಂತು 12ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದೀವಿ. ಜುಲೈ 12ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದೀವಿ. ಅಷ್ಟರಲ್ಲಿ ಇವಾಗ ನಾವೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು. ಸುಮಾರು ಜನ ಕೇಳ್ತಾ ಇದ್ರಿ ಡೇಟ್ ಫಿಕ್ಸ್ ಮಾಡಿದ್ರಾ, ಯಾವಾಗ ಏನು ಅಂತೇಳಿ. ಲಾಸ್ಟ್ ನಾನು ಹೇಳಿದ್ದೆ ಕೂಡ ಯಾಕೆ ನಾಮಕರಣ ನಾವು ಸ್ವಲ್ಪ ಮುಂದಕ್ಕೆ ಹಾಕಿದ್ದೀವಿ ಅಂತ. ಫೈನಲಿ ಇವಾಗ ಜಾಣು ನಾಮಕರಣಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾಯಿತು. ಇನ್ನೇನಿದ್ರು ನಾವು ಪ್ರಿಪೇರ್ ಆಗಬೇಕು ಅಷ್ಟೇ. ಎಲ್ಲನೂ ಅರೇಂಜ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಈ ಸಲ ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಸಿಂಪಲ್ಲಾಗೆ ಮಾಡೋಣ, ಆದರೆ ಸ್ವಲ್ಪ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿಕೊಂಡು ಮಾಡೋಣ. ಗಲಿಬಿಲಿ ಮಾಡೋದು ಬೇಡ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಇದೊಂದು ಹೇಳ್ಬೇಕಿತ್ತು, ಹಾಗಾಗಿ ಇವತ್ತು ಶೇರ್ ಮಾಡಿಕೊಂಡೆ. ಇನ್ನಿವಾಗ ಶಾಪ್ಗೆ ಹೋಗಬೇಕು. ಊಟ ಎಲ್ಲ ಮುಗೀತು. ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಶಾಪಿಗೆ ಬಂದು ಕೆಳಗಡೆ ಜಾಣನ ಬಿಟ್ಟರೆ ಸಾಕು. ಇಲ್ಲಿ ನೋಡಿ ಅಕ್ವೇರಿಯಂ ಹತ್ರ ಹೋಗಿ ಹಿಡ್ಕೊಂಡು ನಿಂತ್ಕೋತಾರೆ. 1-2 ಫಿಶ್ ಇತ್ತು, ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಲ್ಲ, ಹಾಗಾಗೋದು ಹೋಗ್ಬಿಡ್ತು. ಅದಕ್ಕೆ ಅಪ್ಪು ಮತ್ತೆ ಫಿಶ್ ತಂದು ಹಾಕ್ಲಿಕ್ಕೆ ಹೋಗಿಲ್ಲ. ಸುಮ್ಮನೆ ನಾವು ಕ್ಲೀನ್ ಮಾಡಲ್ಲ ಏನಿಲ್ಲ, ಸುಮ್ಮನೆ ಹೋಗ್ಬಿಡುತ್ತೆ ಬೇಡ ಅಂತ ಹೇಳಿ ಅಲ್ಲಿ ಥರ್ಮೋಕೋಲ್ ಇಟ್ಟಿದ್ದೀವಿ ನೋಡಿ, ಅದ್ರೊಳಗಡೆ ಹೋಗಿ ಕೈ ಹಾಕೋದನ್ನು ಕೀಳ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನೋಡಪ್ಪ ಮೊದಲೆಲ್ಲ ಬೇರೆ ಮಕ್ಳು ಈ ಥರ ಬಂದು ಮಾಡ್ತಾಯಿದ್ರು, ಇವಾಗ ಜಾಣನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಬೇಗ ಜಾಣು ದೊಡ್ಡವರಾದ್ರಲ್ವಾ ಅಂತೇಳಿ. ಇನ್ನು ಅಂಕಲ್ ಬಂದು ಅವ್ರ ಶಾಪಿಗೆ ಕರ್ಕೊಂಡು ಹೋದ್ರು. ನಾನು ಸ್ವಲ್ಪ ಶಾಪ್ನೆಲ್ಲ ಇವತ್ತು ಕ್ಲೀನ್ ಮಾಡಬೇಕಿತ್ತು. ನಿನ್ನೆ ರಾತ್ರಿ ಬಂದು ನೋಡ್ಕೊಂಡು ಹೋದ್ನಲ್ಲ, ನಂಗೊಂಥರ ಹಿಂಸೆ ಅನ್ನಿಸ್ತಿತ್ತು. ಏನು ಅಷ್ಟೊಂದು ಹುಳಾಗಿದ್ದೆಲ್ಲ, ಹೋಗಿ ಫಸ್ಟು ಕ್ಲೀನ್ ಮಾಡೋಣ ಅಂತ. ಹಾಗಾಗಿ ಇವತ್ತು ಮಧ್ಯಾಹ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದೆ, ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ. ಆದರೆ ಇವತ್ತು ಎಲ್ಲ ಉಲ್ಟಾನೇ ಆಯಿತು. ಕಸ್ಟಮರ್ಸು ಜಾಸ್ತಿ ಇದ್ದರು, ಹಾಗಾಗಿ ಕ್ಲೀನ್ ಮಾಡಲಿಕ್ಕಾಗಲಿಲ್ಲ. ಅದಲ್ಲದೆ ಜಾಣು ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ, ಧೂಳಿರುತ್ತಲ್ಲ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಭಯ. ಇನ್ನು ಅಮ್ಮ ಕೂಡ ಇರಲಿಲ್ಲ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು. ಹಾಗಾಗಿ ನಾನು ಜಾಣುನ ಕರ್ಕೊಂಡು ಬಂದಿದ್ದೆ. ಎದುರುಗಡೆ ಅಂಕಲ್ ಕರ್ಕೊಂಡು ಹೋದ್ರಲ್ಲ, ಅದಕ್ಕೆ ಈಗ ಸ್ವಲ್ಪ ಕ್ಲೀನ್ ಮಾಡ್ತಿದ್ವಿ. ನೀಟಾಗಿ ವರ್ಷಮ್ಮ ಇವರು ಒರೆಸಿಡ್ಬೇಕಿದೆಲ್ಲ ನನಗೆ ಹೇಳ್ತಾರೆ. ಯಪ್ಪ ಹೆಂಗಿದೆ ಗೊತ್ತಾ ಶಾಪು, ನಿಮಿಷ ಹೇಳ್ತೀನಿ. ಇಲ್ಲೇ ತೋರ್ಸು, ಅಲ್ಲೇ ಹಿಂಗೆ ಕೈ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಗೊಂಬಂದು ಇಲ್ಲಿ ತೋರ್ಸು. ಇಲ್ಲಿ ಓಕೆ ಆಯ್ತಾ? ಹಾಂ ಬಿದ್ದೋಯ್ತು. ಇಲ್ಲೇನಂದ್ರೆ ಒಂಚೂರು ರೋಡಿಂದೆಲ್ಲ ಧೂಳು ಬರ್ಬೋದು ಅಂತ ಅನ್ಕೋಬೋದು. ಈಗ ಬಂದು ಬೇಡವಾ, ಪರವಾಗಿಲ್ಲ. ಏನು ತೋರಿಸಿ ಯಾರು ಮೆಡ್ಲು ಕೊಡ್ತಾರ, ಬಾ. ಅಲ್ಲಿ ಸ್ವಲ್ಪ ಇದು ಆಗೈತೆ, ಎಲ್ಲ ಗುಡ್ಡೆ ಆಗ್ಬಿಡೈತೆ. ಗೂಡನ್ನು ಎಷ್ಟೋ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ನಾವು. ಯಪ್ಪ ಹಿಂಗ್ ಮುಟ್ಟಿದ್ರೆ ಸಾಕು, ಇಷ್ಟು ಬರ್ತಾ ಇದೆ ಧೂಳು. ಇದು ರೋಡು ಆಯ್ತಾ, ಒಳಗಡೆ ಏರಿಯಾ ರೆಸಿಡೆನ್ಷಿಯಲ್ ಅಲ್ಲ, ಇದು ಕಮರ್ಷಿಯಲ್ ರೋಡ್ ಇದೆ. ಏನೆಲ್ಲ ಇದೆಲ್ಲ ತೆಗ್ಬಿಟ್ಟು ಗ್ಲಾಸ್ ಹಾಕ್ಸ್ತೀನಿ ಬಿಡು, ಅದಾಗಲ್ಲ. ನಿಂಗೆ ಇರೋದ್ರಲ್ಲೇ ಮೇಂಟೈನ್ ಮಾಡಬೇಕು. ಇರೋದು ಇದು ಯಾವಾಗಲೂ ಡೋರ್ ಓಪನ್ ಇರ್ತದೆ, ಧೂಳು ಬಂದೇ ಹೋಗ್ತದೆ, ಏನು ಮಾಡೋಣ. ಬರುತ್ತೆ, ಅಂದ್ರೆ ನಾವು ನೀಟಾಗಿ ಕ್ಲೀನ್ ಮಾಡಬೇಕು. ಇದನ್ನ ಇವತ್ತು ಮುಗಿಸೋ
ಅಷ್ಟರಲ್ಲಿ ಅದು ಎಷ್ಟು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. ನಾನು ಮಧ್ಯಾಹ್ನನೇ ಬಂದೆ ಆಯ್ತಾ, ಎಷ್ಟೊಳಗೆ ಕ್ಲೀನ್ ಮಾಡ್ಬಿಡೋಣ ಅಂತ. ಆಮೇಲೆ ಕಸ್ಟಮರ್ ಬರ್ತಾನೆ ಇದ್ರು. ಈಗಾಗಲೇ ನೋಡಿ ಟೈಮು 4:45 ಆಗೋಗ್ಬಿಟ್ಟಿದೆ. ಒಳಗಡೆ ಸ್ವಲ್ಪ ಕ್ಲೀನ್ ಆಗಿದೆ, ಇನ್ನು ಇದು ಮತ್ತೆ ಇದನ್ನು ಕ್ಲೀನ್ ಮಾಡಬೇಕು. ಇಷ್ಟು ಮಾತ್ರ ಇವತ್ತು ಕ್ಲೀನ್ ಮಾಡೋಗಿ ನಾಳೆ ಬಂದು ಮಿಕ್ಕಿದೆಲ್ಲ ಮುಗಿಸ್ಬೇಕು. ಈ ಥರ 1 ಅವರ್ ಬಂದು ಕ್ಲೀನ್ ಮಾಡ್ತೀಯಲ್ಲ, ಹಂಗೆ ಅಲ್ಲ ನಮ್ಮ ಮನೆ ಕೆಲಸಕ್ಕೂ ಸೇರ್ಕೊಂಬಿಡು 1 ಅವರ್ಗೆ. ಒಂದೊಂದು ಅವರ್ಗೆ ಯಾರು ಸೇರಿಸ್ಕೊಳ್ಳೋಣ. ಹಾಂ, ಅದು ಯಾವುದೋ ಆ್ಯಪ್ ಇಲ್ಲಿ ಬರ್ದವ್ರೆ ಬೋರ್ಡು, 100 ರೂಪಾಯಿಗೆ 1 ಅವರ್ಗೆ ಮನೆ ಕೆಲಸ ಮಾಡ್ತೀವಿ ಅಂತ. ಹಾಂ, ಹಾಂ, ಅದಕ್ಕೆ ನೀನು ರಿಜಿಸ್ಟರ್ ಆಗ್ಬಿಡು. ಅರ್ಥ ಆಗಲಿಲ್ಲ. 1 ಅವರ್ಗೆ 100 ರೂಪಾಯಿ ಕೊಡ್ತಾರೆ. ಕೆಲಸ ಮಾಡೋದು ಹಾಂ, ಜಾಸ್ತಿ ಆದರೆ ಅದೇ ಅವರ್ಗೆ 100 ರೂಪಾಯಿ. ಎಷ್ಟು ಅವರ್ ಮಾಡಿದ್ರು ಹಾಂ, 100 ಹಾಂ. ಅದೇ ಒಳ್ಳೆ ಕೆಲಸ. ಹಾಂ, ಯಾವ ಕೆಲಸ ಆದ್ರೇನು ಮಾಡಕ್ಕೆ ಆರಾಮಾಗಿ ಹ್ಞೂ, ಕೆಲಸನೂ ಆಗುತ್ತೆ, ಸಂಪಾದನೆನೂ ಆಗುತ್ತೆ. ಅದೇ ಅಂತ ಹೋಗಿ ಸೇರ್ಕೊಂಬಿಡು ಫಸ್ಟು. ಸೇರ್ಕೊಂಡು ಬಂದು ಟಾರ್ಚರ್ ಕೊಡೋ ಬದಲು ಎಲ್ಲರೂ ನಿಂಗೆ ಸಮಾಧಾನ ಆಯ್ತದೆ. ಕ್ಲೀನ್ ಮಾಡಿದೆ ಅಪ್ಪ, ನೆಮ್ಮದಿ ಅನಿಸ್ತದೆ ನಿನಗೆ. ಎಲ್ಲ ಹೆಣ್ಮಕ್ಳಿಗೂ ಹಂಗೆ. ಇವ್ರು ನೋಡಿ ನನ್ನ ಫ್ರೇಮ್ ಹೊಡೆದಾಕ್ಬಿಟ್ಟವ್ರು ಯಾವಾಗಲೂ. ನೀನೀಗ ಮುಟ್ಟಿದ್ದಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ವಾ? ಮುಟ್ಟಿದ ತಕ್ಷಣ ಬಿದ್ದೋಗುತ್ತಾ ಯಾವ್ದಾದ್ರು ಫ್ರೇಮು? ನೋಡಿ ಪೀಸ್ ಮಾಡಿ ನೀಟಾಗಿ ಜೋಡ್ಸವ್ರು ಹಿಂಗೆ. ನಿನ್ನ ಮಗ ಉದ್ರಿಸಿರೋದು ಅದು. ಅಯ್ಯೋ, ನನ್ನ ಮಗನ ಫೋಟೋನೇ ಹಾಕಿಲ್ಲ. ಕಸ್ಟಮರ್ ಕೇಳ್ತಾ ಇದ್ರಿ, ಯಾಕೆ ನೀವು ನಿಮ್ಮ ಮಗನ ಫೋಟೋನೇ ಹಾಕಿಲ್ವಲ್ಲ ಸ್ಟುಡಿಯೋದಲ್ಲಿ ಅಂತ. ಹಾಕೋಣ, ಎಲ್ಲ ಚೆನ್ನಾಗಿ ಎಲ್ಲ ಪೇಂಟ್ ಮಾಡಿಸ್ಬಿಟ್ಟು ಇದೆಲ್ಲ ಇದಾಗ್ಬಿಟ್ಟೈತೆ ಒಂದು ಮಳೆಗೆ. ಇದೆಲ್ಲ ತೆಗ್ಸಿ ನೀಟಾಗಿ ಕ್ಲೀನ್ ಮಾಡಿಸಿ ಅನ್ಕೋತಾನೆ ಇದೀವಿ. ಸುಮಾರು ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ಅನ್ಕೋತಾ ಇದೀವಿ, ಟೈಮ್ ಆಗ್ತಾನೆ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು, ಇದೇನು ಗೊತ್ತಾ, ಈ ಚೇರು ಗಾಡಿ ಸೌಂಡ್ ಬರ್ತಾ ಇದೆ. ಇಲ್ಲ ರೋಡ್ ಸೈಡಲ್ಲಿ ನೋಡಿದಾಗ ಒಬ್ರು ಹಾಕೊಂಡಿದ್ರು ಆಯ್ತಾ, ಇವ್ರು ಸುಮ್ಮನೆ ಹೋಗಿ ನೋಡೋಣ ಅಂತ ಹೇಳಿದ್ರು. ಹೋಗಿ ನೋಡಿದ್ರು ಎಂತ ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ಇದು ಹೊರಗಡೆ ಈ ಚೇರ್ಗೆ ಎಷ್ಟಾಗ್ಬೋದು ಹೇಳಿ? ಒಂದು 8,000 ರಿಂದ 9,000 ಆದರೂ ಆಗುತ್ತೆ ಆಯ್ತಾ. ಮೊದಲು ನಮ್ಮ ಹತ್ರ ಒಂದು ಚೇರ್ ಇದೆ, ಹೊರಗಡೆ ಇದೆ, ಅದನ್ನ 10,000 ರೂಪಾಯಿನ ಕೊಟ್ಟು ತೊಗೊಂಡು ಬಂದಿದ್ದು. ಇದು ಬರೀ 1,800 ರೂಪಾಯಿ ಅಷ್ಟೇ. ಏನು ಕಂಫರ್ಟ್ ಆಗಿದೆ ಗೊತ್ತಾ. ನಾನು ಇವ್ರಿಗೆ ಇನ್ನೂ 1-2 ತರೋದಲ್ವಾ ಅಪ್ಪು. 4 ತಿಂಗಳು ಬಂದು ಹೋದ್ರೂ ಚಿಂತೆ ಇಲ್ಲ. ಅದು ಏನಿಲ್ಲ, ಕೆಳಗಡೆ ಬಾಟಮ್ ಐತಲ್ಲ ಅದೆಲ್ಲ ಸೆಕೆಂಡ್ಸು, ಮೇಲ್ಗಡೆ ಮಾತ್ರ ಹೊಸದು. ಅಲ್ಲ, ಸೆಕೆಂಡ್ಸ್ ಆದ್ರೂ ಚೆನ್ನಾಗಿದೆಯಲ್ಲ. ಚೆನ್ನಾಗೈತೆ. ಕೆಲವೊಮ್ಮೆ ನಾವು ಅನ್ಕೋತೀವಿ ರೋಡ್ ಸೈಡಲ್ಲಿ ಸಿಗೋ ಚೆನ್ನಾಗಿರಲ್ಲ ಅಂತ. ನಿಜ ಚೆನ್ನಾಗಿರುತ್ತೆ, ನೋಡ್ಕೊಂಡು ತಗೋಬೇಕು ಅಷ್ಟೇ ನಾವು. ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ. ನಾನು ಬಂದ ತಕ್ಷಣ ಇದೇನು ಚೇರ್ ಇಷ್ಟು ಕಂಫರ್ಟ್ ಆಗಿದೆ ಅನಿಸ್ತು. ಏನಿಲ್ಲ, ಇದ್ರ ಕಾಲು ಸ್ವಲ್ಪ ಹಿಂಗೆ ಕುತ್ಕೊಂಡಿದ ತಕ್ಷಣ ಕೆಳಕೊಂಡೈತದೆ. ಅದು ಹಳೇದ್ರದ್ದು ಕಾಲು ತೆಗ್ದು ಇದಕ್ಕೆ ಹಾಕ್ಬೇಕಷ್ಟೇ. ಹೌದಾ? ಚೆನ್ನಾಗೈತೆ, ಬಟ್ ಸೆಕೆಂಡ್ ಹ್ಯಾಂಡ್ಲು ಅಂತ ನೀಟಾಗಿ ಗೊತ್ತಾಗ್ಬಿಡು. ಏನಾದ್ರು ಸಣ್ಣ ಪುಟ್ಟ ಡ್ಯಾಮೇಜ್ ನೋಡಿಲಿ ನೋಡಿ. ಅದೆಲ್ಲ ಯಾರು ಬಂದು ನೋಡ್ತಾರಪ್ಪ? ಅದು ಯಾರು ನೋಡಲ್ಲ ಅಂತಾನೆ ತಗೊಂಡಿರೋದು ಅಷ್ಟೇ. ಇನ್ನು ಜಾಣು ಇಲ್ಲ ಇಲ್ಲಿ. ಹೂವು ಅಂದ್ಬಿಟ್ಟು ಎದುರುಗಡೆ ಅಂಕಲ್ ಕರ್ಕೊಂಡು ಹೋಗಿದ್ದಾರೆ. ಯಾವ ಶಾಪಿಗೆ ಸ್ವಲ್ಪ ಹೊತ್ತು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಮೇಲೆ ಒರ್ಸಮ್ಮ ಫಸ್ಟು. ಕೈಯಾಗಿ ಒರೆಸಿ ಮೇಲ್ಗಡೆ ಎಲ್ಲ ಹಲ್ಲಿ ಎಲ್ಲ ಇಕ್ಕೆ ಮಾಡಿದೆ. ಅಲ್ಲಿ ಇಲ್ಲಿ ಹೆಗ್ಣ ಎಲ್ಲ ಬರುತ್ತೆ, ಮಳೆಗಾಲ ಅಲ್ವಾ ಈಗ. ಏನ್ ಧೈರ್ಯವಾಗಿ ಹೇಳ್ತಾರೆ ನೋಡಿ, ಅಲ್ಲಿ ಇಲ್ಲಿ ಹೆಗ್ಣ ಎಲ್ಲ ಬರುತ್ತೆ ಅಂತ. ಕ್ಲೀನ್ ಮಾಡಿಡೋಣ ಅನ್ನೆಲ್ಲ ಮನೇಲಿ ಜಿರ್ಲೆಗಳು ಬರಲ್ವಾ ನಿಮ್ಮ ಮನೇಲಿ? ಬರುತ್ತೆ, ಆದ್ರೆ ನಾವು ಕ್ಲೀನ್ ಮಾಡ್ಬೇಕು ಅವಾಗ ಅವಾಗ. ಇಲ್ಲ ಅದು ಎಷ್ಟು ಮಾಡಿದ್ರು ಬರೋ ಜಾಗದಿಂದ ಬಂದೇ ಬರ್ತವೆ. ಅಷ್ಟೊಂದು ಬರಲ್ಲ. ನನ್ನ ಮಗ ಇದ್ದಿದ್ರೆ ಈಗ ಅಷ್ಟೇ ಧೂಳೆಲ್ಲ ಮುಳುಗೋಗೋರು. ಮೇಲಲ್ಲಿ ಪೂರ್ತಿ ಫಸ್ಟ್ ಒಂದು ರೌಂಡ್ ಹಿಂಗೆ ಎಳ್ಕೊಂಡು ಹೋಗು. ಅರ್ಧ ಮಾತ್ರ ಎಳ್ಕೊಂಡು ಹೋದೆ. ಇಲ್ಲ ಮಾಡಿದೆ. ಹಂಗೆ ಎಳ್ಕೊಂಡು ಹೋಗು. ಸುಮಾರು ದಿನ ಆಗೋಗ್ಬಿಟ್ಟಿತ್ತು. ಶಾಪಿಗೆ ಬಂದು ಇಷ್ಟೊತ್ತು ಸಮಯ ಕಳೆದು ಬಂದರೆ ಒಂದು ಅರ್ಧ ಗಂಟೆ 1 ಅವರ್ ಇದ್ಬಿಟ್ಟು ಹೋಗ್ಬಿಡ್ತಿದ್ದೆ. ಹಬ್ಬ ಅಂದರೆ ಒಂದು 2 ರಿಂದ 3 ಗಂಟೆ ಇರ್ತಿದ್ದೆ ಅಷ್ಟೇ. ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಶಾಪಲ್ಲೇ ಇದ್ವಿ. ರಾಗುನು ಕೂಡ ಅಷ್ಟೇ, ಸುಮಾರು ದಿನ ಆಗಿತ್ತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿ ಜಾಣುನ ಆಡಿಸಿ ಆವಾಗವಾಗ ಬಂದು ನೋಡ್ಕೊಂಡು ಹೋಗ್ತಿರುತ್ತೆ. ನಾವೇ ಇಲ್ಲಿಗೆ ಬರ್ಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ. ಇನ್ನು ಎಲ್ಲರೂ ಕುತ್ಕೊಂಡು ಜಾಣುನ ಆಡಿಸ್ಕೊಂಡು ಸಂಜೆ ಟೈಮ್ ಕಳೆದ್ಬಿಟ್ವಿ. ಇವತ್ತೇನೋ ಸಂಜೆ ಕಸ್ಟಮರ್ ಕಡಿಮೆ ಇದ್ದರು, ಮಧ್ಯಾಹ್ನ ಜಾಸ್ತಿ ಇದ್ದರು. ಇನ್ನು ನಾನು ರಾಗೋಗಿ ಹೇಳ್ತಾ ಇದ್ದೆ, ಈಗಲೇ ಜಾಣು ಫುಲ್ ಆ್ಯಕ್ಟಿವ್ ಇದ್ದಾರೆ, ನೀವಿಬ್ಬರು ಸೇರ್ಕೊಂಡು ಇನ್ನೂ ಹೈಪರ್ ಆ್ಯಕ್ಟಿವ್ ಮಾಡಿಬಿಡ್ತೀರಾ, ನನಗೆ ಹಿಡಿಲಿಕ್ಕೆ ಕಷ್ಟ ಆಗೋ ಥರ ಮಾಡಿಬಿಡ್ತೀರಾ ಅಂತ. ಅವರು ಹಂಗೆ ಅಪ್ಪು ರಾಗು ಎಲ್ಲ ಹೆಂಗೆ ಅಂದರೆ ಮಕ್ಕಳನ್ನ ಚೆನ್ನಾಗಿ ಆಡಿಸ್ತಾರೆ ಆಯಿತಾ. ಫುಲ್ ಖುಷಿಯಾಗಿರ್ತಾರೆ ಮಕ್ಕಳು ಅವರೊಟ್ಟಿಗಿದ್ರೆ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಪೂರ್ತಿ ವ್ಲಾಗ್ ನೀವು ಕೂಡ ನೋಡಿರ್ತೀರಾ ಅಂತ ಅನ್ಕೋತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.